ಎರಡನೆಯ ಸುವಾರ್ತೆ ಪ್ರಯಾಣದಲ್ಲಿ ಪೌಲನು ಸುತ್ತಿದ ಪಟ್ಟಣಗಳು ಎಷ್ಟು? ಎರಡನೇ ಪ್ರಯಾಣದಲ್ಲಿ ಪೌಲನು ಮಾಡಿದ ಅದ್ಭುತಗಳು ಯಾವ್ಯಾವು? ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನು ಅನುಭವಿಸಿದ ಹಿಂಸೆಗಳು ಎಷ್ಟು? ಎರಡನೇ ಪ್ರಯಾಣದಲ್ಲಿ ಪೌಲನು ಸ್ಥಾಪಿಸಿದ ಸಭೆಗಳು ಯಾವ್ಯಾವು? ಹಾಯ್ ಹಲೋ ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಪೌಲನ ಎರಡನೇ ಸುವಾರ್ತೆ ಪ್ರಯಾಣ. ಪೌಲನ ಎರಡನೇ ಸುವಾರ್ತೆ ಪ್ರಯಾಣದ ಕುರಿತು ಸತ್ಯವೇದದಲ್ಲಿ ನಾವು ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 36ನೇ ವಚನದಿಂದ 18ನೇ ಅಧ್ಯಾಯ 22ನೇ ವಚನದವರೆಗೆ ಕಾಣಬಹುದು. ಪೌಲ ಬಾರ್ನಬರು ಮೊದಲನೇ ಸುವಾರ್ಥ ಪ್ರಯಾಣ ಮುಗಿಸಿಕೊಂಡು ಬಂದ ಕೆಲವು ದಿವಸಗಳ ನಂತರ ಪೌಲನು ಬಾರ್ನಬನಿಗೆ, ನಾವು ಸುವಾರ್ತೆ ಹೇಳಿದ ಎಲ್ಲ ಊರುಗಳಿಗೆ ಮತ್ತೆ ಹೋಗಿ ದೇವರ ಮಕ್ಕಳನ್ನು ಸಂತೈಸಿ ನೋಡಿಕೊಂಡು ಬರೋಣ ಬಾ ಅಂತ ಕರೀತಾನೆ. ಆಗ ಮಾರ್ಕನ ವಿಷಯದಲ್ಲಿ ಬಾರ್ನಬ ಪೌಲನಿಗೆ ವಾದ ನಡೆಯುತ್ತೆ. ಇದರಿಂದ ಪೌಲ ಬಾರ್ನಬನನ್ನು ಬಿಟ್ಟು ಸೀಲನನ್ನು ಕರಕೊಂಡು ಎರಡನೇ ಸುವಾರ್ತೆ ಪ್ರಯಾಣಕ್ಕೆ ಹೋಗ್ತಾನೆ. ಅವರು ಅಂತಿಯೋಕ್ಯದಿಂದ ಕಾಲು ನಡಿಗೆಯಲ್ಲಿ ಪ್ರಯಾಣ ಮಾಡಿ ಕಿಲಿಕ್ಯ ಸೀಮೆಯನ್ನು ದಾಟಿ ಮೊದಲು ತಾವು ಬಂದಿದ್ದ ದರ್ಬೆ, ಲುಸ್ತ್ರ ಎಂಬ ಊರುಗಳಿಗೆ ಬಂದರು. ಲುಸ್ತ್ರದಲ್ಲಿ ಪೌಲನಿಗೆ ತಿಮೋತಿ ಸಿಗ್ತಾನೆ. ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನಿಗೆ ಸಿಕ್ಕ ಮೊಟ್ಟ ಮೊದಲನೆಯ ಶಿಷ್ಯ ತಿಮೋತಿ. ಪೌಲಶೀಲರು ತಿಮೋತಿನ ಕರ್ಕೊಂಡು ಆಸ್ಯ ಸೀಮೆಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಪವಿತ್ರಾತ್ಮ ಪೌಲನಿಗೆ ಆಸ್ಯ ಸೀಮೆಯಲ್ಲಿ ವಾಕ್ಯ ಸಾರಬೇಡ ಅಂತ ಹೇಳ್ತಾನೆ. ಅವರು ಅಲ್ಲಿಂದ ಪೂಗ್ಯ, ಗಲಾತ್ಯ ಸೀಮೆಯ ಮೇಲೆ ಪ್ರಯಾಣ ಮಾಡಿ ಬೀತೋನ್ಯಕ್ಕೆ ಹೋಗಬೇಕು ಅಂತ ಅಂದುಕೊಳ್ತಾರೆ. ಯೇಸುವಿನ ಆತ್ಮ ಅಲ್ಲಿಗೂ ಕೂಡ ಹೋಗಬೇಡ ಅಂತ ಹೇಳಿದಾಗ ಅವರು ಮೂಸ್ಯ ಊರನ್ನು ದಾಟಿ ತ್ರೋವ ಎಂಬ ಪಟ್ಟಣಕ್ಕೆ ಬರ್ತಾರೆ. ಆ ದಿನ ರಾತ್ರಿ ಪೌಲನಿಗೆ ಒಂದು ದರ್ಶನ ಆಗುತ್ತೆ. ಮೆಕೆದೋನ್ಯ ದೇಶದ ಒಬ್ಬ ಮನುಷ್ಯ ಸಮುದ್ರದ ಆಚೆ ದಡದಲ್ಲಿ ನಿಂತುಕೊಂಡು ಪೌಲನನ್ನು ಕೂಗಿ, ನೀನು ಸಮುದ್ರವನ್ನು ದಾಟಿ ಮೆಕೆದೋನ್ಯ ದೇಶಕ್ಕೆ ಬಂದು ನಮಗೆ ಸಹಾಯ ಮಾಡಬೇಕು ಅಂತ ಕರೀತಾನೆ. ಇದು ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನಿಗೆ ಆದ ಮೊದಲನೆಯ ದರ್ಶನ. ಆಗ ಪೌಲನು ಮೆಕೆದೋನ್ಯ ದೇಶದ ಜನರಿಗೆ ಸುವಾರ್ತೆ ಹೇಳಲು ದೇವರು ನಮ್ಮನ್ನು ಕರೆದಿದ್ದಾನೆ ಅಂತ ತಿಳ್ಕೊಂಡು ತ್ರೋವದಿಂದ ಸಮುದ್ರ ಪ್ರಯಾಣ ಮಾಡಿ ಫಿಲಿಪ್ಪಿ ಪಟ್ಟಣಕ್ಕೆ ಬರ್ತಾರೆ. ಮೆಕೆದೋನ್ಯ ದೇಶಕ್ಕೆ ಈಗ ಗ್ರೀಸ್ ದೇಶ ಅಂತ ಕರೀತಾರೆ. ಆ ಕಾಲದಲ್ಲಿ ಮೆಕೆದೋನ್ಯ ದೇಶಕ್ಕೆ ಗ್ರೀಕ್ ಸಾಮ್ರಾಜ್ಯ ಅಂತ ಹೆಸರು. ಇದನ್ನು ಕಟ್ಟಿದ್ದು ಆಳಿದ್ದು ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ ಚಕ್ರವರ್ತಿ. ಇವನ ತಂದೆಯ ಹೆಸರು ಫಿಲಿಪ್ಪ ಅಂತ. ಈ ಫಿಲಿಪ್ಪ ರಾಜ ಒಂದು ಪಟ್ಟಣವನ್ನು ಕಟ್ಟಿ ಅದಕ್ಕೆ ಫಿಲಿಪ್ಪನ ಪಟ್ಟಣ ಅಂತ ತನ್ನ ಹೆಸರನ್ನೇ ಇಡ್ತಾನೆ. ಸುವಾರ್ತೆ ಸೇವೆಗಾಗಿ ಪೌಲ, ಸೀಲ, ತಿಮೋತಿಯರು ಇದೇ ಫಿಲಿಪ್ಪಿ ಪಟ್ಟಣಕ್ಕೆ ಹೋಗಿದ್ರು. ಸಬ್ಬತ್ತಿನದಲ್ಲಿ ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುತ್ತೆ ಅಂತ ಅವರಿಗೆ ಗೊತ್ತಾದಾಗ ಅವರು ಅಲ್ಲಿಗೆ ಹೋಗೋಣ ನಡೀರಿ ಅಂತ ಮಾತಾಡಿಕೊಂಡು ಬರ್ತಾರೆ. ಅವರು ಊರೊಳಗೆ ಬಂದಾಗ ಅಲ್ಲಿ ಸ್ತ್ರೀಯರ ಗುಂಪನ್ನು ಕಂಡು ಪೌಲಶೀಲರು ಅವರಿಗೆ ಸುವಾರ್ತೆ ಹೇಳ್ತಾರೆ. ಆ ಸ್ತ್ರೀಯರಲ್ಲಿ ದೇವರನ್ನು ನಂಬಿದ್ದ ಒಬ್ಬ ಭಕ್ತಳಿದ್ಲು. ಆಕೆಯ ಹೆಸರು ಲೂದ್ಯಳು ಅಂತ. ಆಕೆ ಧೂಮ್ರವರ್ಣದ ಬಟ್ಟೆಗಳನ್ನು ಮಾರುವುದಕ್ಕೆ ತುವತೈರ ಪಟ್ಟಣದಿಂದ ಬಂದಿದ್ಲು. ಪೌಲನು ಹೇಳಿದ ದೇವರ ಮಾತುಗಳಿಗೆ ಆಕೆ ಗಮನ ಕೊಟ್ಟು ಕೇಳುವಂತೆ ದೇವರು ಆಕೆಯ ಹೃದಯವನ್ನು ತೆರೆದಿದ್ದ. ನಂತರ ಆಕೆಯ ಮನೆಯವರೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ನಂತರ ಅವರು ಪ್ರಾರ್ಥನೆ ನಡೆಯುತ್ತಿದ್ದ ಸ್ಥಳದ ಕಡೆಗೆ ಹೋಗುತ್ತಿರುವಾಗ ಕಣಿ ಹೇಳುವವಳು ಬಂದು, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಅಂತ ಕೂಗಿಕೊಳ್ತಾ ಇದ್ಲು. ಪೌಲನು ಒಂದು ದಿನ ಆಕೆಗೆ, ದೆವ್ವವೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಆಜ್ಞಾಪಿಸುತ್ತೇನೆ, ಅವಳನ್ನು ಬಿಟ್ಟು ಹೋಗು ಅಂತ ಹೇಳಿದ. ಆ ಕೂಡಲೇ ಅದು ಅವಳನ್ನು ಬಿಟ್ಟು ಹೋಯಿತು. ಇದು ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನು ಮಾಡಿದ ಮೊದಲನೆಯ ಅದ್ಭುತ. ದೆವ್ವ ಬಿಟ್ಟು ಹೋದ ಮೇಲೆ ಆಕೆ ಆ ಕೆಲಸವನ್ನು ಬಿಟ್ಟು ಬಿಡ್ತಾಳೆ. ಆದಾಯಕ್ಕಾಗಿ ಆಕೆಯನ್ನು ಆ ರೀತಿ ಮಾಡಿದ್ದವರು ಪೌಲಶೀಲರನ್ನು ಅಧಿಪತಿಯ ಬಳಿಗೆ ಹಿಡ್ಕೊಂಡು ಹೋಗಿ, ಇವರು ನಮ್ಮ ಆಚಾರಗಳಿಗೆ ವಿರೋಧವಾಗಿ ಮಾತಾಡಿ ಜನರನ್ನು ಗಲಿಬಿಲಿ ಮಾಡ್ತಾರೆ ಅಂತ ದೂರು ಹೇಳಿದರು. ಆಗ ಆ ಅಧಿಪತಿ ಪೌಲ, ಸೀಲ, ತಿಮೋತಿಯರಿಗೆ ಚಡಿಗಳಿಂದ ಓಡಿಸ್ತಾನೆ. ಇದು ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ
ಪೌಲನು ಅನುಭವಿಸಿದ ಮೊದಲನೆಯ ಹಿಂಸೆ. ಚಡಿಗಳಿಂದ ಹೊಡಿಸಿದ್ದಲ್ಲದೆ ಅವರ ಕತ್ತು, ಕೈ, ಕಾಲುಗಳಿಗೆ ಬೇಡಿಗಳನ್ನು ಹಾಕಿಸಿ ಸೆರೆಮನೆಗೆ ಹಾಕಿಸ್ತಾನೆ. ಆ ದಿನ ಮಧ್ಯರಾತ್ರಿಯಲ್ಲಿ ಪೌಲ, ಸೀಲ, ತಿಮೋತಿಯರು ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಸ್ತುತಿ ಪದಗಳನ್ನು ಆಡ್ತಾರೆ. ಆ ಸಮಯದಲ್ಲಿ ದೇವರು ಭೂಕಂಪವನ್ನು ಉಂಟು ಮಾಡ್ತಾನೆ. ಆಗ ಸೆರೆಮನೆಯ ಅಸ್ತಿವಾರಗಳು ಕದಲಿ ಕಬ್ಬಿಣದ ಬಾಗಿಲುಗಳು ತೆರೆಕೊಳ್ತವೆ. ಎಲ್ಲರಿಗೆ ಹಾಕಿದ್ದ ಬೇಡಿಗಳು ತಮ್ಮಷ್ಟಕ್ಕೆ ತಾವೇ ಬಿಚ್ಚಿಕೊಳ್ತವೆ. ಇದು ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ದೇವರು ತನ್ನ ಭಕ್ತರಿಗಾಗಿ ಮಾಡಿದ ಅದ್ಭುತ. ಸೆರೆಮನೆಯ ಬಾಗಿಲುಗಳು ತೆರೆದುಕೊಂಡಿರುವುದನ್ನು ಕಂಡ ಸೆರೆಮನೆಯ ಯಜಮಾನ ಸೆರೆಮನೆಯಲ್ಲಿದ್ದವರು ತಪ್ಪಿಸಿಕೊಂಡು ಹೋಗಿದ್ದಾರೆ ಅಂತ ತಿಳಿದು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೋಗ್ತಾನೆ. ಅದನ್ನು ಕಂಡ ಪೌಲನು, ನಾವು ಇಲ್ಲೇ ಇದ್ದೇವೆ, ನೀನು ಯಾವ ಕೇಡು ಮಾಡಿಕೊಳ್ಳಬೇಡ ಅಂತ ಕೂಗಿಕೊಳ್ತಾನೆ. ಆಗ ಸೆರೆಮನೆಯ ಯಜಮಾನ ದೀಪ ತೆಗೆದುಕೊಂಡು ಹೋಗಿ ಅವರನ್ನು ಹೊರಕ್ಕೆ ಕರ್ಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವರು, ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಅಂತ ಹೇಳ್ತಾರೆ. ಆ ಕೂಡಲೇ ಅವನು, ಅವನ ಸಂಗಡ ಇದ್ದವರು, ಅವನ ಮನೆಯವರೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾರೆ. ಹೀಗೆ ಫಿಲಿಪ್ಪಿ ಪಟ್ಟಣದಲ್ಲಿ ಸಭೆ ಸ್ಥಾಪನೆ ಆಯಿತು. ಇದು ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನಿಂದ ಸ್ಥಾಪಿಸಲ್ಪಟ್ಟ ಮೊದಲನೆಯ ಸಭೆ. ಮರುದಿನ ಬೆಳಿಗ್ಗೆ ಆ ಪಟ್ಟಣದ ಅಧಿಪತಿ ಪೌಲ, ಸೀಲರನ್ನು ಬಿಟ್ಟು ಕಳುಹಿಸಿರಿ ಅಂತ ಹೇಳಿ ಕಳಿಸ್ತಾನೆ. ಅಂದರೆ ಸಾರಳ ನಿಮಿತ್ತ ದೇವರು ಅಬ್ರಹಾಮನಿಗೋಸ್ಕರ ಫರೋಹನ ಮತ್ತು ಅಭಿಮೇಲೆಕನ ಕನಸಿನಲ್ಲಿ ಹೋಗಿ ಯಾವ ರೀತಿ ಮಾತಾಡಿದನೋ ಅದೇ ರೀತಿ ಫಿಲಿಪ್ಪಿ ಪಟ್ಟಣದ ಅಧಿಕಾರಿಯ ಕನಸಿನಲ್ಲಿ ಕೂಡ ಮಾತಾಡಿರಬಹುದು ಅಂತ ಅರ್ಥ. ಪೌಲ, ಸೀಲ, ತಿಮೋತಿಯರು ಫಿಲಿಪ್ಪಿ ಪಟ್ಟಣದಿಂದ ಹೊರಟು ಅಂಫಿಪೊಲಿ, ಅಪೊಲೋನ್ಯ ಊರುಗಳನ್ನು ದಾಟಿ ಥೆಸಲೋನಿಕಕ್ಕೆ ಬಂದರು. ಪೌಲನು ಅಲ್ಲಿನ ಯೆಹೂದ್ಯರ ಸಭಾಮಂದಿರಕ್ಕೆ ಪ್ರತಿ ವಾರ ಹೋಗಿ, ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅವಶ್ಯವಾಗಿತ್ತು, ನಾನು ಸಾರುವ ಯೇಸುವೆ ಆ ಕ್ರಿಸ್ತನು ಅಂತ ಶಾಸ್ತ್ರ ಆಧಾರಗಳ ಮೂಲಕ ಅವರಿಗೆ ಖಚಿತಪಡಿಸಿದ. ಆಗ ಗ್ರೀಕರಲ್ಲಿ ಅನೇಕ ಮಂದಿ ಸ್ತ್ರೀ ಪುರುಷರು ಯೇಸುವನ್ನು ನಂಬಿಕೊಂಡ್ರು. ಇದು ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನಿಂದ ಸ್ಥಾಪಿಸಲ್ಪಟ್ಟ ಎರಡನೆಯ ಸಭೆ. ಗ್ರೀಕರು ಪೌಲ, ಸೀಲರನ್ನು ಹಿಂಬಾಲಿಸಿದರು ಅಂತ ಯೆಹೂದ್ಯರು ಹೊಟ್ಟೆಕಿಚ್ಚಿಪಟ್ಟು ಪೌಲ, ಸೀಲರನ್ನು ಹೊಡಿಸಬೇಕು ಅಂತ ಕೆಲವು ಪುಂಡ ಪೋಖರಿಗಳನ್ನು ಕರಕೊಂಡು ಯಾಸೋನನ ಮನೆಗೆ ನುಗ್ಗುತ್ತಾರೆ. ಅಲ್ಲಿ ಪೌಲ, ಸೀಲರು ಸಿಗದೇ ಇದ್ದಾಗ ಯಾಸೋನನನ್ನು ಅಧಿಪತಿಯ ಬಳಿಗೆ ಎಳಕೊಂಡು ಹೋಗಿ, ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿದವರು ಇಲ್ಲಿಗೂ ಬಂದಿದ್ದಾರೆ, ಯೇಸು ಎಂಬ ಬೇರೊಬ್ಬ ಅರಸನು ಇದ್ದಾನೆ ಅಂತ ಬೋಧಿಸುತ್ತಾರೆ, ಯಾಸೋನನು ಅವರನ್ನು ಸೇರಿಸಿಕೊಂಡಿದ್ದಾನೆ ಅಂತ ಹೇಳಿದರು. ಆಗ ಆ ಅಧಿಪತಿ ಯಾಸೋನನಿಗೆ, ನೀನು ಅವರನ್ನು ಸೇರಿಸಿಕೊಳ್ಳಬೇಡ ಅಂತ ನಿರ್ಬಂಧ ಹೇರಿ ಕಳುಹಿಸಿಕೊಟ್ಟ. ಇದು ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನು ಅನುಭವಿಸಿದ ಎರಡನೆಯ ಹಿಂಸೆ. ಆ ರಾತ್ರಿ ಪೌಲ, ಸೀಲ, ತಿಮೋತಿಯರು ಥೆಸಲೋನಿಕದಿಂದ ಬೆರೋಯಕ್ಕೆ ಬಂದರು. ಪೌಲನು ಬೆರೋಯದ ಸಭಾಮಂದಿರಕ್ಕೆ ಹೋಗಿ ದೇವರ ವಾಕ್ಯವನ್ನು ಬೋಧಿಸಿದ. ಬೆರೋಯದ ಸಭೆಯವರು ಥೆಸಲೋನಿಕ ಸಭೆಯವರಿಗಿಂತ ಸದ್ಗುಣವುಳ್ಳವರು ಮತ್ತು ಜಾಣರು. ಅವರು ಪೌಲ, ಸೀಲರು ಹೇಳಿದ ದೇವರ ವಾಕ್ಯವನ್ನು ಶುದ್ಧ ಹೃದಯದಿಂದ ಅಂಗೀಕರಿಸಿ, ಇವರು ಹೇಳಿದ್ದು ಸತ್ಯ ಹೌದೋ ಅಲ್ಲವೋ ಅಂತ ಶಾಸ್ತ್ರಗಳನ್ನು ಪರಿಶೀಲಿಸಿ ನೋಡಿ ಯೇಸುವನ್ನು ನಂಬಿಕೊಂಡ್ರು. ಪೌಲನು ಬೆರೋಯದಲ್ಲಿ ಕೂಡ ಯೇಸು ಕುರಿತು ಪ್ರಚಾರ ಮಾಡ್ತಾ ಇದ್ದಾನೆ. ಅಲ್ಲಿನ ಯೆಹೂದ್ಯರಲ್ಲಿ, ಗ್ರೀಕರಲ್ಲಿ ಅನೇಕರು ಯೇಸುವನ್ನು ನಂಬಿಕೊಂಡರು ಎಂಬ ಸುದ್ದಿ ಥೆಸಲೋನಿಕದ ಯೆಹೂದ್ಯರಿಗೆ ಗೊತ್ತಾಗುತ್ತೆ. ಆಗ ಅವರು ಅಲ್ಲಿಂದ ಬೆರೋಯಕ್ಕೆ ಬಂದು ಪೌಲ, ಸೀಲರ ಬಗ್ಗೆ ಕೆಟ್ಟದಾಗಿ ಹೇಳಿ ಜನರನ್ನು ರೇಗಿಸಿ ಅವರ ಮೇಲೆ ತಿರುಗಿ ಬೀಳುವಂತೆ ಮಾಡಿದರು. ಇದು ಎರಡನೆಯ ಸುವಾರ್ತೆ ಪ್ರಯಾಣದಲ್ಲಿ ಪೌಲನು ಅನುಭವಿಸಿದ ಮೂರನೆಯ ಹಿಂಸೆ. ಬೆರೋಯ ಸಭೆಯ ಕೆಲವು ಸಹೋದರರು ಪೌಲನನ್ನು ಸಮುದ್ರ ಪ್ರಯಾಣದ ಮೂಲಕ ಕರಕೊಂಡು ಹೋಗಿ ಅಥೆನ್ಸ್ ಪಟ್ಟಣಕ್ಕೆ ಬಿಟ್ಟು ಬಂದರು. ಆದರೆ ಸೀಲ, ತಿಮೋತಿ ಬೆರೋಯದಲ್ಲೇ ಉಳ್ಕೊಂಡ್ರು. ಹೀಗೆ ಪೌಲ, ಸೀಲ, ತಿಮೋತಿಯರ ಮೂಲಕ ಬೆರೋಯದಲ್ಲಿ ಕೂಡ ಸಭೆ ಪ್ರಾರಂಭ ಆಯಿತು. ಇದು ಎರಡನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನಿಂದ ಸ್ಥಾಪಿಸಲ್ಪಟ್ಟ ಮೂರನೆಯ ಸಭೆ.
ಅಥೆನ್ಸ್ ಪಟ್ಟಣದಲ್ಲಿ ಪೌಲನು ಸುವಾರ್ತೆ ಹೇಳುತ್ತಾ ಅಲ್ಲಿನ ವಿಗ್ರಹಗಳ ಕುರಿತು ಯಹೂದ್ಯರೊಂದಿಗೂ ತತ್ವ ವಿಚಾರಕರೊಂದಿಗೂ ವಾದ ಮಾಡುತ್ತಾ ಚರ್ಚಿಸುತ್ತಿದ್ದ. ಆಗ ಅಲ್ಲಿನ ಹಿರಿಯರು ಪೌಲನನ್ನು ಕರೆ ಕಳುಹಿಸಿ, ನೀನು ಹೇಳುವ ಹೊಸ ಉಪದೇಶ ಏನು ಅಂತ ನಾವು ಕೂಡ ಕೇಳಬೇಕು. ನೀನು ಬಂದು ಎಲ್ಲ ಜನರಿಗೂ ಕೇಳಿಸುವಂತೆ ಸಭೆ ಮಧ್ಯದಲ್ಲಿ ನಿಂತುಕೊಂಡು ಹೇಳಬೇಕು ಅಂತ ಕೇಳಿಕೊಂಡ್ರು. ಆಗ ಪೌಲನು ಸಭೆಯಲ್ಲಿ ನಿಂತುಕೊಂಡು, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ನೋಡುತ್ತಾ ಇದ್ದಾಗ ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರು ಅಂತ ನನಗೆ ಗೊತ್ತಾಯಿತು. ಆದರೆ ಒಂದು ಬಲಿಪೀಠ ನನ್ನ ಕಣ್ಣಿಗೆ ಬಿತ್ತು, ಅದರ ಮೇಲೆ ತಿಳಿಯದ ದೇವರಿಗೆ ಅಂತ ಬರೆದಿತ್ತು. ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಾನು ನಿಮಗೆ ತಿಳಿಯಪಡಿಸಬೇಕು ಅಂತ ಇಲ್ಲಿಗೆ ಬಂದಿದ್ದೇನೆ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಕ್ಕೆ ಒಡೆಯನು. ಆತನು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಎಲ್ಲ ಮನುಷ್ಯರಿಗೂ ಜೀವಶ್ವಾಸ ಕೊಟ್ಟಾತನು ಆತನೇ. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ದೇವರು ಕೈಯಿಂದ ಕೆತ್ತಿದ ಚಿನ್ನ, ಬೆಳ್ಳಿ, ಕಲ್ಲುಗಳ ವಿಗ್ರಹಕ್ಕೆ ಸಮಾನನು ಅಂತ ನಾವು ಭಾವಿಸಬಾರದು. ಆತನು 4 ದಿಕ್ಕಿನ ಜನರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕೆಂದು ತಾನು ನಿಷ್ಕರ್ಷೆ ಮಾಡಿಕೊಂಡಂತೆ ಭೂಮಿಗೆ ಬಂದು ಸತ್ತು ಸಮಾಧಿ ಸೇರಿ ಬದುಕಿ ಎದ್ದು ಬಂದನು. ಎಲ್ಲರೂ ಆತನನ್ನು ನಂಬುವುದಕ್ಕೆ ಇದೇ ಆಧಾರ ಅಂತ ಹೇಳಿದ. ಪೌಲನ ಈ ಸುವಾರ್ತೆಯನ್ನು ಕೇಳಿ ಆ ದಿನ ಅನೇಕರು ಯೇಸುವನ್ನು ನಂಬಿಕೊಂಡ್ರು. ಇದು 2ನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನಿಂದ ಸ್ಥಾಪಿಸಲ್ಪಟ್ಟ 4ನೆಯ ಸಭೆ. ಅಲ್ಲಿಂದ ಪೌಲನು ಕೊರಿಂಥಕ್ಕೆ ಬಂದ. ಕೊರಿಂಥದಲ್ಲಿ ಪೌಲನಿಗೆ ಅಕ್ವಿಲ ಸಿಕ್ಕಿದ. ಆಗ ಪೌಲನು ಅಕ್ವಿಲ ಪ್ರಿಸ್ಕಿಲಳ ಮನೆಗೆ ಹೋಗಿ ಅವರ ಸಂಗಡ ಇದ್ದುಕೊಂಡು ಗುಡಾರ ನೇಯುವ ಕೆಲಸ ಮಾಡುತ್ತಾ ಪ್ರತಿ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಚರ್ಚೆ ಮಾಡಿ ಯಹೂದ್ಯರಿಗೂ ಗ್ರೀಕರಿಗೂ ಸುವಾರ್ತೆ ಹೇಳ್ತಾ ಇದ್ದ. ಸೀಲ, ತಿಮೋತಿ ಕೂಡ ಕೊರಿಂಥಕ್ಕೆ ಬಂದರು. ಯೇಸುವೇ ಬರಬೇಕಾದ ಕ್ರಿಸ್ತನು ಅಂತ ಪೌಲನು ಸಾಕ್ಷ್ಯಾಧಾರಗಳಿಂದ ಹೇಳುತ್ತಿರುವಾಗ ಯಹೂದ್ಯರು ಪೌಲನನ್ನು ಎದುರಿಸಿ ಬೈತಾರೆ. ಇದು 2ನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನು ಅನುಭವಿಸಿದ 4ನೆಯ ಹಿಂಸೆ. ಆಗ ಪೌಲನು, ನಿಮ್ಮ ನಾಶನಕ್ಕೆ ನೀವೇ ಹೊಣೆ, ನಾನು ಅನ್ಯಜನರ ಕಡೆಗೆ ಹೋಗುತ್ತೇನೆ ಅಂತ ಹೇಳಿ ತೀತಯುಸ್ತನ ಮನೆಗೆ ಬಂದ. ಪೌಲನ ಸುವಾರ್ತೆ ಕೇಳಿ ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ಮತ್ತು ಅವನ ಮನೆಯವರೆಲ್ಲರೂ ಯೇಸುವನ್ನು ನಂಬಿಕೊಂಡ್ರು. ಈ ಸುದ್ದಿ ಕೇಳಿ ಕೊರಿಂಥದಲ್ಲಿ ಅನೇಕರು ಬಂದು ಯೇಸುವನ್ನು ನಂಬಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಆ ದಿನ ರಾತ್ರಿ ಪೌಲನಿಗೆ ಒಂದು ದರ್ಶನ ಆಯಿತು. ಆ ದರ್ಶನದಲ್ಲಿ ದೇವರು ಪೌಲನಿಗೆ, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಅಂತ ಹೇಳಿದ. ನಂತರ ಪೌಲನು 1.5 ವರ್ಷ ಕೊರಿಂಥದಲ್ಲೇ ಇದ್ದುಕೊಂಡು ಸುವಾರ್ತೆ ಸೇವೆ ಮಾಡಿದ. ಇದು 2ನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನಿಂದ ಸ್ಥಾಪಿಸಲ್ಪಟ್ಟ 5ನೆಯ ಸಭೆ. ಆ ಕಾಲದಲ್ಲಿ ರೋಮನ್ನರಿಂದ ನೇಮಿಸಲ್ಪಟ್ಟ ಗಲ್ಲಿಯೋನ ಎಂಬ ಅಧಿಪತಿ ಅಕಾಯದಲ್ಲಿದ್ದ. ಒಂದು ದಿನ ಯಹೂದ್ಯರೆಲ್ಲರೂ ಒಂದಾಗಿ ಪೌಲನನ್ನು ಹಿಡಿದು ಗಲ್ಲಿಯೋನನ ಬಳಿಗೆ ಕರೆತಂದು, ಇವನು ದೇವರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡ್ತಾನೆ ಅಂತ ದೂರು ಹೇಳಿದರು. ಆಗ ಪೌಲನು ವಾದ ಶುರು ಮಾಡ್ತಾನೆ. ಅದನ್ನು ಕೇಳಿದ ಗಲ್ಲಿಯೋನ, ನಿಮ್ಮ ವಾದ ವಿವಾದ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಾಗಿದ್ದರೆ ಅದನ್ನು ನೀವೇ ನೋಡಿಕೊಳ್ಳಿರಿ ಅಂತ ಹೇಳಿ ಅವರನ್ನು ಕಳಿಸಿಬಿಡ್ತಾನೆ. ನಂತರ ಪೌಲನು ಅಕಾಯದಲ್ಲೇ ಅನೇಕ ದಿವಸ ಇದ್ದುಕೊಂಡು ಸುವಾರ್ತೆ ಹೇಳ್ತಾನೆ. ಅಲ್ಲಿ ಕೂಡ ಅನೇಕ ಮಂದಿ ಯೇಸುವನ್ನು ನಂಬಿಕೊಂಡು ಸಭೆಯಾಗಿ ಸೇರ್ತಾ ಇದ್ರು. ಇದು 2ನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನಿಂದ ಸ್ಥಾಪಿಸಲ್ಪಟ್ಟ 6ನೆಯ ಸಭೆ. ಅಲ್ಲಿಂದ ಪೌಲನು ಕಂಕ್ರೆಯ ಪಟ್ಟಣಕ್ಕೆ ಬಂದು ಅಲ್ಲಿ ಕೂಡ ಸಭೆ ಸ್ಥಾಪನೆ ಮಾಡ್ತಾನೆ. ಇದು 2ನೇ ಸುವಾರ್ತೆ ಪ್ರಯಾಣದಲ್ಲಿ ಪೌಲನಿಂದ ಸ್ಥಾಪಿಸಲ್ಪಟ್ಟ 7ನೆಯ ಸಭೆ. ಈ ಸಭೆಗೆ ತನ್ನ ಶಿಷ್ಯಳಾದ ಫೋಯಿಬೆಯನ್ನೇ ಸೇವಕಳನ್ನಾಗಿ ನೇಮಿಸ್ತಾನೆ. ಪೌಲನು ಕೊರಿಂಥದಲ್ಲಿದ್ದಾಗ ರೋಮಪುರದವರಿಗೆ ಬರೆದ ಪತ್ರಿಕೆಯನ್ನು ಈ ಫೋಯಿಬೆಯ ಕೈಯಲ್ಲಿ ಕೊಟ್ಟು ರೋಮ್ ಪಟ್ಟಣದಲ್ಲಿದ್ದ ಸಭೆಯವರಿಗೆ ಕಳಿಸ್ತಾನೆ. ನಂತರ ಪೌಲನು
ಕಂಕ್ರೆಯದಿಂದ ಅಕ್ವಿಲ್ಲ ಪ್ರಿಸ್ಕಿಲ್ಲಳ ಜೊತೆ ಎಫೆಸಿ ಪಟ್ಟಣಕ್ಕೆ ಬರ್ತಾನೆ. ಅಲ್ಲಿನ ಯಹೂದ್ಯರು ಪೌಲನಿಗೆ ನಮ್ಮ ಸಂಗಡ ಇಲ್ಲೇ ಇರು ಅಂತ ಕೇಳಿಕೊಳ್ತಾರೆ. ಅದಕ್ಕೆ ಪೌಲನು ದೇವರ ಚಿತ್ತವಾದರೆ ಮತ್ತೆ ತಿರುಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಸಮುದ್ರ ಪ್ರಯಾಣ ಮಾಡಿ ಕೈಸರಿಯಕ್ಕೆ ಬರ್ತಾನೆ. ಅಲ್ಲಿಂದ ಕಾಲುನಡಿಗೆಯಲ್ಲಿ ಯೆರೂಸಲೇಮಿಗೆ ಬಂದು ಅಪೊಸ್ತಲರನ್ನು ಕಂಡು ಮೆಕೆದೋನ್ಯ ಅಖಾಯದವರು ಕೊಟ್ಟ ಹಣವನ್ನು ಅವರಿಗೆ ಕೊಟ್ಟು ಅಲ್ಲಿಂದ ಮತ್ತೆ ಅಂತಿಯೋಕ್ಯಕ್ಕೆ ಬಂದು ಸೇರ್ತಾನೆ. ಇದು ಪೌಲನ 2ನೇ ಸುವಾರ್ತೆ ಪ್ರಯಾಣದ ಸಂಪೂರ್ಣ ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪೌಲನ 1ನೇ ಸುವಾರ್ತೆ ಪ್ರಯಾಣ ಎಂಬ ವಿಡಿಯೋ ಕೂಡ ಇದೆ. ಅದನ್ನು ಸಹ ನೋಡಿ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.